ನಮಸ್ಕಾರ, ನೀವೆಲ್ಲರೂ ನೋಡ್ತಾ ಇದ್ದೀರಿ ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್. ನಾನು ರವಿ ಸುರೇಶ್. ದಿನದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಅದಕ್ಕಿಂತ ಮುಂಚೆ ಹೆಡ್ಲೈನ್ಸ್. ಬೆಳಗಾವಿಯಲ್ಲಿ ಮತ್ತೊಂದು ಬರ್ಬರ ಹತ್ಯೆ. ಹುಂಚಾನಟ್ಟಿ ಗ್ರಾಮದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕೊಲೆ. ವೀರ್ನವಾಡಿಯ ಅರ್ಬಾಜ್ ಮುಲ್ಲಾ ಗಲಾಟೆಗೆ ಬಲಿ. ಹಿರೇಕೋಡಿಯ ಜೈನಮುನಿ ಕೊಲೆ ಕೇಸ್ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಂತ ಒತ್ತಾಯ. ಎಸ್ಡಿಪಿಐ ಪ್ರಧಾನ ಕಾರ್ಯದರ್ಶಿ ಅಫ್ಸರ್ ಕೊಡ್ಲಿಪೇಟೆ ಆಗ್ರಹ. ಬೆಳಗಾವಿ ತಾಲೂಕಿನ ಹುಂಚಾನಟ್ಟಿ ಗ್ರಾಮದಲ್ಲಿ ಯುವಕನೊಬ್ಬನ ಬರ್ಬರ ಹತ್ಯೆ ಆಗಿದೆ. ಗ್ರಾಮದ ಎಂಜಿನಿಯರಿಂಗ್ ಕಾಲೇಜಿನ ಹಿಂಭಾಗದಲ್ಲಿ ಮುಸ್ಲಿಂ ಸಮುದಾಯದ ಯುವಕ ಗಲಾಟೆಗೆ ಬಲಿಯಾಗಿದ್ದಾನೆ. ಯುವಕನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಬೆಳಗಾವಿ ತಾಲೂಕಿನ ಹುಂಚಾನಟ್ಟಿ ಗ್ರಾಮದ ಇಂಜಿನಿಯರಿಂಗ್ ಕಾಲೇಜಿನ ಹಿಂಭಾಗದಲ್ಲಿ ನಡೆದಿದೆ. ಪೀರ್ನವಾಡಿ ಗ್ರಾಮದ ಅರ್ಬಾಜ್ ಮುಲ್ಲಾ ಅನ್ನುವ 25 ವರ್ಷದ ಯುವಕ ಕೊಲೆಯಾಗಿರುವಂಥದ್ದು ದೈವಿ. ಗುರುವಾರ ರಾತ್ರಿ ಇಂಜಿನಿಯರಿಂಗ್ ಕಾಲೇಜು ಹಿಂಭಾಗದ ಆವರಣದಲ್ಲಿ ಕುಡಿದ ಮತ್ತಿನಲ್ಲಿ ಕೆಲ ಯುವಕರು ಹೊಡೆದಾಡಿಕೊಂಡಿದ್ದಾರೆ. ಗಲಾಟೆಯಲ್ಲಿ ಯುವಕನ ಕೊಲೆಯಾಗಿದ್ದು, ಕೊಲೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಗಾಂಜಾ ಇಲ್ಲವೇ ಸಾರಾಯಿ ಕುಡಿದ ನಶೆಯಲ್ಲಿ ಗಲಾಟೆ ನಡೆದಿರಬಹುದು ಅಂತ ಪೊಲೀಸರು ಅನುಮಾನಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿರುವ ಗ್ರಾಮೀಣ ಠಾಣೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ. ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ. ಬೆಳಗಾವಿ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಪೀರ್ನವಾಡಿ ಗ್ರಾಮದ ಹತ್ತಿರ ಇರತಕ್ಕಂಥ ಒಂದು ಜಮೀನಿನಲ್ಲಿ ಒಂದು ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಕೊಲೆ ಪ್ರಕರಣದಲ್ಲಿ ಮೃತರಾಗಿರ್ತಕ್ಕಂಥದ್ದು ಅರ್ಬಾಜ್ ರಫೀಕ್ ಮುಲ್ಲಾ ಅಂತ ಹೇಳ್ಬಿಟ್ಟು ಸುಮಾರು 26 ವರ್ಷ ವಯಸ್ಸು. ಇವರು ಪೀರ್ನವಾಡಿ ಅಂತ ತಿಳಿದು ಬಂದಿದೆ. ಈಗ ಸದ್ಯದ ಮಾಹಿತಿ ಪ್ರಕಾರ ನಾವು ಸದ್ಯಕ್ಕೆ ಇಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿದೆವು. ಸೊ ಎಲ್ಲ ನಮ್ಮ ಡಾಗ್ ಸ್ಕೋಡು, ಫಿಂಗರ್ ಪ್ರಿಂಟು ಮತ್ತು ಎಲ್ಲ FSN ಬಂದು ವೆರಿಫೈ ಮಾಡ್ತಿದ್ದಾರೆ. ಈಗ ಸದ್ಯಕ್ಕೆ ಅವರ ಅಜ್ಜಿಯವರಿಂದ ಪ್ರಕರಣವನ್ನು ದಾಖಲಿಸಿಕೊಳ್ಳೋಕ್ಕೆ ನಾವು ಮುಂದಿನ ಕ್ರಮ ತಗೊಂಡು ತನಿಖೆ ಕೈಗೊಳ್ತೀವಿ. ಹೆಚ್ಚಿನ ವಿವರಗಳನ್ನು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಂತರ ಅದು ತನಿಖೆ ನಂತರ ಗೊತ್ತಾಗುತ್ತೆ. ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಿಸಿಕೊಂಡು ಸಮಗ್ರವಾಗಿ ತನಿಖೆ ಆದ ನಂತರ ಮುಂದಿನ ವಿಚಾರ ನೋಡಬೇಕು. ಈಗ ಸದ್ಯಕ್ಕೆ ಬೆಳಕಿಗೆ ಬಂದಿರ್ತಕ್ಕಂಥ ಬೆಳಗ್ಗೆ ಗೊತ್ತಾಗಿದೆ. ಸ್ಥಳೀಯರು ನೋಡಬೇಕು ನಮ್ಮ ಏನು ಕೆಲಸ ಮಾಡ್ತೀವಿ ಸದ್ಯಕ್ಕೆ ಅವ್ರಿಗೆ ಏನು ವಿಚಾರ ಬಂದಿಲ್ಲ. ಏನು ಕೆಲಸ ಮಾಡ್ತಿದ್ರು, ಎಲ್ಲಿದ್ದರು, ಯಾರು ಇದ್ರು ಅಂತ ಮುಂದೆ ಕಾಲೇಜ್ ಕ್ಯಾಂಪಸ್ ಅಂತ ಇಲ್ಲ ಇದು ಯಾವುದೋ ಒಂದು ಖಾಸಗಿ ಜಮೀನಂತೆ. ಅವ್ರಿಗೆ ತಂದೆ ತಾಯಿ ಯಾರು? ತಂದೆ ತಾಯಿ ಅವರು ಸದ್ಯಕ್ಕೆ ರಫೀಕ್ ಅಂತ ಹೇಳ್ಬಿಟ್ಟು, ತಾಯಿ ಅವರು ರಫೀಕ್ ಅಂತ ಹೇಳಿದ್ದಾರೆ. ಅವ್ರ ತಾಯಿ ಎಲ್ಲೋ ಸೌದಿಯಲ್ಲಿ ಕೆಲಸ ಮಾಡ್ತಂತ ಪ್ರಾಥಮಿಕ ಮಾಹಿತಿ ಇದೆ. ಡೀಟೇಲ್ ಆಗಿ ತಂದು ಸರ್. ರಾಜಶೇಖರ ಹಿರೇಮಠ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಯುವ ಉದ್ಯಮಿಗಳನ್ನು ಪ್ರೋತ್ಸಾಹಿಸುವಂಥ ಉದ್ದೇಶದಿಂದ ವೆಂಚರ್ ಕ್ಯಾಪಿಟಲಿಸ್ಟ್ ಮೇಳವನ್ನು ಬೆಳಗಾವಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಮೇಳದಲ್ಲಿ ಕತ್ರದಡ್ಡಿಯ ವಿದ್ಯಾರ್ಥಿಗಳು ಲೈಟ್ ಪೆನ್ನನ್ನು ಆವಿಷ್ಕಾರ ಮಾಡಿದ್ದು ಎಲ್ಲರ ಗಮನವನ್ನು ಸೆಳೆಯಿತು. ವಿಟಿಯು ಬೆಳಗಾವಿಯಿಂದ ವಿವಿಧ ರಂಗಗಳ ಉದಯೋನ್ಮುಖ ಉದ್ಯಮಿಗಳನ್ನು ಪ್ರೋತ್ಸಾಹಿಸುವುದಕ್ಕಾಗಿ ಮತ್ತು ಉತ್ತೇಜಿಸುವುದಕ್ಕಾಗಿ ವೆಂಚರ್ ಕ್ಯಾಪಿಟಲಿಸ್ಟ್ ಮೇಳವನ್ನು ಆಯೋಜಿಸಲಾಗಿದೆ. ಮೇಳವು 25 ಸ್ಟಾರ್ಟ್ಅಪ್ಗಳು ಮತ್ತು ಹೂಡಿಕೆದಾರರ ಸಭೆಗೆ ಸಾಕ್ಷಿಯಾಗಲಿದೆ. ಹೆಚ್ಚಿನ ಸ್ಟಾರ್ಟ್ಅಪ್ಗಳು ದೊಡ್ಡ ಮತ್ತು ಪ್ರಮುಖವಾಗಿದ್ದರೂ ಕೂಡ ಎಜುಕೇಷನ್ ಇಂಡಿಯಾದ ಸಂಸ್ಥಾಪಕ ಮತ್ತು ಸಿಇಒ ಡಾಕ್ಟರ್ ಮಂಜೀಶ್ ಜೈನ್ ಅವರು ಕತ್ರದಡ್ಡಿಯ ವಿದ್ಯಾರ್ಥಿಗಳಿಂದ ತಮ್ಮ ಸಹವರ್ತಿಗಳಿಗೆ ವಿದ್ಯುತ್ ಕಡಿತದ ಹೋರಾಟದಿಂದ ಹೊರಬರುವುದಕ್ಕಾಗಿ ಸಹಾಯ ಮಾಡುವ ಉಪಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ 9ನೇ ತರಗತಿಯ ವಿದ್ಯಾರ್ಥಿಗಳನ್ನು ಒಳಗೊಂಡಿರುವ ಲೈಟ್ ಸ್ಟಾರ್ ಗ್ರೂಪ್ ಪೆನ್ಗೆ ಜೋಡಿಸಲಾಗಿರುವ ಬೆಳಕಿನ ಮೂಲವನ್ನು ಬಳಸಿಕೊಂಡು ವಿದ್ಯಾರ್ಥಿಗಳಿಗೆ ಕತ್ತಲೆಯಲ್ಲಿ ಬರೆಯುವುದಕ್ಕೆ ಸಹಾಯ ಮಾಡುವ ಪೆನ್ನನ್ನು ರಚಿಸಿದೆ. ತಮ್ಮ ಗ್ರಾಮದಲ್ಲಿ ಆಗಾಗ್ಗೆ ವಿದ್ಯುತ್ ಕಡಿತದಿಂದ ಕತ್ತಲೆಯಲ್ಲಿ ಅಧ್ಯಯನ ಮಾಡುವ ತೊಂದರೆಯನ್ನು ಪರಿಹರಿಸುವ ಉದ್ದೇಶದಿಂದ ಅವರು ಅದೇ ಸಮಸ್ಯೆಯನ್ನು ಎದುರಿಸುತ್ತಿರುವ ಇತರ ವಿದ್ಯಾರ್ಥಿಗಳಿಗೆ ಪರ್ಯಾಯವನ್ನು ಒದಗಿಸುವಂತ ಪ್ರಯತ್ನ ಮಾಡುತ್ತಾರೆ. We started a project almost 4-5 months ago where we got 100 students, got them to work on a problem in their ecosystem, and out of that we selected 3 teams, and the first team that we have worked very extensively is Light Star, because they've got a product ready and we strongly believe that this product can be taken to market. There is a need. There are 26 crores rural students in India, and electricity is a problem in every village. So when we came for a pitch, when we brought Light Star team at VTU recently for a pitch amongst 25 companies, the only one company that got attention of Education India is Light Star. The support that we have received from Education India is
immense. Can you imagine 8-9 standard students who have just started their journey? I mean, they haven't even started their journey. They are probably 10 years away from their journey, getting in such a support from visionary institution, Education India and Manjit ji. It's absolutely mind-blowing for us and for the students. I have to qualify this. Perhaps somebody can help. Maybe this is the first time in India that a project like this has been supported from an investment point of view. I don't think there is any project. I may be wrong, but this is what I think it is. Fantastic support from Education India also, Manjit ji. Placing, with that I will leave that discussion to Education India team for all the support that they have given. We will continue to support. From our company, we will support students' project to go to commercial as a concept. Take them to commercial. They should be able. ಸಿ-ಪಿನ್ ಚಾರ್ಜರ್ ಇದೆ ಹಾಗೂ 2 LED ಬಲ್ಬ್ ಹಾಗೂ ರಿಜಿಸ್ಟರ್ ಇದರ ಒಳಗೆ ಹಾಕಲಾಗಿದೆ ಮತ್ತು ವೈರ್ ಹಾಕಲಾಗಿದೆ ಮತ್ತು ಇದನ್ನು ಆನ್ ಮಾಡಿದರೆ ನಮಗೆ ಬೇಕಾದಷ್ಟು ಬೆಳಕು ಸಿಗುತ್ತದೆ. ಎಜುಕೇಷನ್ ಇಂಡಿಯಾ ಕನ್ನಡ ಮಾಧ್ಯಮ ಶಾಲೆಗಳ ವಿದ್ಯಾರ್ಥಿಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಸರ್ಕಾರಿ ಶಾಲೆಗಳ ವಿಭಾಗದಿಂದ ಯುವ ಉದಯೋನ್ಮುಖ ಉದ್ಯಮಿಗಳನ್ನು ಬೆಂಬಲಿಸುವ ಮೂಲಕ ಗ್ರಾಮೀಣ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವುದಕ್ಕಾಗಿ ಬದ್ಧವಾಗಿದೆ. ಲೈಟ್ ಸ್ಟಾರ್ ಗ್ರೂಪ್ನ ಯುವ ಉದ್ಯಮಿಗಳನ್ನು ಎಜುಕೇಷನ್ ಇಂಡಿಯಾದ ಸಂಸ್ಥಾಪಕ ಮತ್ತು ಸಿಇಒ ಡಾಕ್ಟರ್ ಮಂಜಿತ್ ಜೈನ್ ಅವರು ಯಶಸ್ಸಿನತ್ತ ಪ್ರೋತ್ಸಾಹಿಸುತ್ತಿದ್ದಾರೆ. ಅವರು ಈ ಪ್ರಾರಂಭದಲ್ಲಿ 20 ಲಕ್ಷಗಳನ್ನು ಹೂಡಿಕೆ ಮಾಡಿದ್ದಾರೆ ಮತ್ತು ಅವರಿಗೆ 10,000 ಪೆನ್ಗಳ ಮೊದಲ ಆರ್ಡರ್ ಅನ್ನು ಹೊಂದಿದ್ದಾರೆ. Dr. Manjit Jain was very much impressed by the product from the Lightstar Group, and he has decided to invest rupees 20 lakhs for the development of this project as part of Education India's CSR activity outreach. And this fund will be utilized for the research, marketing, R&D activities, and we have already placed an initial order of 10,000 units to be processed from them, and these units will be distributed throughout India among the students. So we would like to, since we are engaged in the education sector, we would like to connect with students, and we want to make sure that more students come out with such ideas. And moreover, we would like to reach out to the students who are in the rural part of the country. And we would like to support them with all the marketing activities, financial activities, whatever is required. But the only thing is that we want to make sure the young mind comes out with the best ideas, and we are there always to support them, and we are already in touch with the Light Group for the activities, and which will be unfolded in the coming months. Thank you. And ಮಹದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಕನ್ನಡಮ ನ್ಯೂಸ್ ನೆಟ್ವರ್ಕ್ನಲ್ಲಿ ಇದೀಗ ಪುಟ್ಟದೊಂದು ಬ್ರೇಕ್. Can't take my eyes off you. Can't take my life without you. You are the sound of my heart. You are my shine. You are my light. You are my soul. होटल आदर्श पैलेस लजीज खाने के साथ यहाँ है बेहतरीन रूम्स, रहने के लिए स्टैंडर्ड रूम्स और सूट रूम्स, साथ ही साथ मौजूद है कई सारी क्वालिटियों से भरपूर स्टैंडर्ड डिलक्स रूम्स और डिलक्स सूट रूम्स। लग्जरियस लाइफ का अनुभव लेना है तो एक बार अवश्य भेंट दें। शादी और इतर प्रोग्राम्स के लिए प्लैटिनम हॉल और मिलेनियम हॉल,
होटल आदर्श पैलेस, लिंगराज कॉलेज के पास, कॉलेज रोड, बेलगाव। ಬ್ರೇಕ್ ಬಳಿಕ ಮತ್ತೆ ಸ್ವಾಗತ. ಹಿರೇಕೋಡಿಯ ಜೈನ ಮುನಿ ಹತ್ಯೆ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಂತ ಎಸ್ಡಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಫ್ಸರ್ ಕೊಡ್ಲಿಪೇಟ್ ಆಗ್ರಹವನ್ನು ಮಾಡಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ನಂದಿ ಆಶ್ರಮದ ಜೈನ ಮುನಿ ಕಾಮಕುಮಾರ ನಂದಿ ಮಹಾರಾಜರ ಭೀಕರ ಹತ್ಯೆ ಮಾಡಿದ್ದು ಖಂಡನೀಯ. ಇದು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಬಿಜೆಪಿ ಆಡಳಿತ ಅವಧಿಯ ಕುಸಿತದ ಹಂತದಲ್ಲಿ ಇದೆ ಅಂತ ತೋರಿಸಿಕೊಡುತ್ತದೆ. ಹೀಗಂತ ಎಸ್ಡಿಪಿಐ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಫ್ಸರ್ ಕೊಡ್ಲಿಪೇಟ್ ಹೇಳಿದರು. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ವಾಮಮಾರ್ಗದಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದ ಬಿಜೆಪಿ ಆಡಳಿತದಲ್ಲಿ ಹದಗೆಟ್ಟಿದ್ದ ಕಾನೂನು ಸುವ್ಯವಸ್ಥೆ ಕಾಂಗ್ರೆಸ್ ಸರ್ಕಾರದಲ್ಲಿಯೂ ಮುಂದುವರೆದಿದೆ. ಜೈನ ಮುನಿ ಕಾಮಕುಮಾರ ನಂದಿ ಮಹಾರಾಜರ ಭೀಕರ ಹತ್ಯೆ ಮಾಡಿರುವುದು ನಿದರ್ಶನವಾಗಿದೆ. ಅದು ಅಲ್ಲದೆ ಕೋಲಾರದಲ್ಲಿ ಯುವತಿಯ ಮರ್ಯಾದೆ ಹತ್ಯೆ, ಮೈಸೂರಿನ ವೇಣುಗೋಪಾಲ ಹತ್ಯೆ, ಬೆಂಗಳೂರಿನ ಜೋಡಿ ಕೊಲೆ ನಡೆದಿದೆ. ಮತ್ತೆ ಇಂಥ ಘಟನೆ ಮರುಕಳಿಸದಂತೆ ಸರ್ಕಾರ ನೋಡಿಕೊಳ್ಳಬೇಕು ಅಂತ ಹೇಳಿದರು. सोशल डेमोक्रेटिक पार्टी ऑफ इंडिया बेलगावी डिस्ट्रिक्ट कमेटी की जानिब से एक प्रेस कॉन्फ्रेंस मुनाकिद किया गया है। इस प्रेस कॉन्फ्रेंस का मकसद ये है, जो हाल ही में बेलगावी ज़िले में जो एक जैन मुनि कामकुमारानंदी स्वामी का जो मर्डर हुआ था, इस मर्डर में ये मर्डर को हम मरहमत करते हैं। जो भी मर्डरर्स हैं इनको मैक्सिमम पनिशमेंट होने के जैसा डिपार्टमेंट इन्वेस्टिगेशन करना, और हम यहाँ के पुलिस ऑफिशियल्स का भी हम खैर मकदम कहते हैं कि विद इन 6 आवर्स ये जो मर्डरर्स थे इनको अरेस्ट किया है। अगर विद इन 6 आवर्स आप इसको अरेस्ट नहीं करते तो बीजेपी की फिस्ताई फोर्स इधर आ गई थी कि वहाँ पर इसको फिस्ताई दंगा फसाद करने के लिए इस्तेमाल करने के भी पूरे चांसेस थे। तो इसको आप यहाँ पर जो पुलिस कार्रवाई की है हम आपको सैल्यूट करते हैं, और इसको और थरो इंक्वायरी कर इसमें और कौन कौन लोग शख्स शामिल हैं, इसकी क्या क्या साजिश है, तो ये पूरी साजिश को कर्नाटक के लोगों के सामने लाना चाहिए। और इसी दौरान कर्नाटक में पिछले 10-15 दिनों में 4 मर्डर हुए हैं। बेंगलुरु में एक डबल मर्डर हुआ, कोलार में एक दलित बच्ची का मर्डर हुआ, मैसूर में एक मर्डर हुआ। ये सारे मर्डर में भी जो भी हम नज़र आता है कि यहाँ के लॉ एंड ऑर्डर प्रॉब्लम है। जो हमारे होम मिनिस्टर परमेश्वर हैं असेंबली सेशन में बोलते हैं कर्नाटक में लॉ एंड ऑर्डर सिचुएशन सब सही है, बराबर है, लेकिन बीजेपी की हुकूमत में जो प्रॉब्लम्स लॉ एंड ऑर्डर का था वो ऐसे ही कंटिन्यू होते जा रहा है। आपका एक वादा भी था बिफोर इलेक्शन, हम अगर हुकूमत में आएंगे तो लॉ एंड ऑर्डर को हम पहले प्रायोरिटी देकर इसको सेटरेट करेंगे, लेकिन आपके ही जो सोनिया गांधी जो आपकी पार्लियामेंटेरियन आपके जो यूपीए हुकूमत थी तब एक बिल का प्रपोज वो की थी, वो बिल प्रिवेंशन ऑफ कम्युनल एंड टारगेटिंग वायलेंस बिल, ये बिल आज तक एक्ट होके नहीं आया। तो सोशल डेमोक्रेटिक पार्टी ऑफ इंडिया कर्नाटक के चीफ मिनिस्टर को ऑलरेडी एक लेटर भी लिख चुकी है कि ये बिल को आप एक्ट होके लेके आओ। अगर ये बिल को एक्ट होके लेके आएंगे तो यहाँ की फिस्ताई ताकतों को कंट्रोल कर सकते हैं। इनकी जो मंसूबा है, इनकी जो साजिश है, जो एकजुटी भी है कर्नाटक में, जो भाईचारगी है, इसमें खलल डालने की इनकी जो साजिशें हैं, ये साजिशों को नाकाम करने के लिए ऐसे बिल की सख्त ज़रूरत है। क्योंकि यहाँ पर कोई भी एक मर्डर वो किसी भी वजह से क्यों ना हो वहाँ पर बीजेपी के लीडर्स पहुँच जाते हैं। हालांकि इनको अब तक एक अपोजिशन लीडर चुनने की ताकत भी नहीं है असेंबली में, लेकिन यहाँ रोड में कहीं पर कोई पैसों के मसले में, कोई पर्सनल गिट्स के मसले में मर्डर होता है तो वहाँ आके अपनी दाल गलाने की कोशिश करते हैं। तो इनको कंट्रोल करना है तो ऐसी एक बिल ज़रूरत है। तो सोशल डेमोक्रेटिक पार्टी ऑफ इंडिया इसी प्रेस कॉन्फ्रेंस में चीफ मिनिस्टर को ये भी मुतालबा करती है, बिफोर इलेक्शन आप बड़े बड़े जो वादे किए थे, जो माइनॉरिटी कमेटी के इश्यूज़ को हम एड्रेस करेंगे, 2B रिजर्वेशन को रिस्टोर करेंगे,
का बजट में 10,000 करोड़ बजट हम रिजर्व रखेंगे, लेकिन कोई भी वादा आपका पूरा नहीं हुआ। बजरंग दल को बैन करने की बात आप करे थे, क्या हुआ ये वादे? क्या इसके बारे में आपको और फिक्र नहीं है? क्यों इसके बारे में कौन फिक्र करना? तो सोशल डेमोक्रेटिक पार्टी ऑफ इंडिया आपके माध्यम से चीफ मिनिस्टर को भी पूछना चाहती है, हाल ही में आप 3,20,000 करोड़ का बजट आप पेश किए, सिर्फ माइनॉरिटी को 2,100 करोड़ दिए हैं। कहाँ को बसाएगा ये बजट? 10,000 करोड़ जैसा आप वादा किए थे इसको देना है, और 2B रिजर्वेशन रिस्टोर करना है, और टिप्पू यूनिवर्सिटी आपके जो राज्यसभा मेंबर बोलकर सदियां गुजर गए, अब तक पूरा नहीं हुआ। टिप्पू यूनिवर्सिटी लाना है, और कर्नाटक में मेनली लॉ एंड ऑर्डर सिचुएशन को कंट्रोल करने के लिए ऑल कर्नाटक लेवल पर एक बिल लाना है। सिर्फ मंगलूर में जाके एक एंटी कम्युनल विंग कायम करने से कुछ फायदा नहीं है। ये पूरे होल कर्नाटक के लिए, जैसा कि आपको मैं पहले ही बता चुका हूं, प्रिवेंशन ऑफ कम्युनल एंड टारगेटिंग वायलेंस बिल, ये बिल को एक्ट होके लाना है, ये हमारा मुतालबा है। ಅವರ ಹತ್ಯೆಯನ್ನು ಯಾರೂ ಕೂಡ ಸಮರ್ಥನೆ ಮಾಡಿಕೊಳ್ಳುವುದಿಲ್ಲ. ಇದನ್ನು ಎಲ್ಲರೂ ಕೂಡ ಖಂಡಿಸಿದ್ದಾರೆ. ಕೋಮು ವಿಷ ಬೀಜ ಬಿತ್ತುವ ರಾಜಕೀಯಕ್ಕೆ ಯಾರೂ ಕೂಡ ಆಸ್ಪದವನ್ನು ಕೊಡದೆ ಪೊಲೀಸ್ ಇಲಾಖೆಗೆ ತನಿಖೆ ನಡೆಸುವುದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿದರು. SDPI ಮುಖಂಡರಾದ ಮಕ್ಸೂದ್ ಮಕಾನ್ದಾರ್, ಜಾಕಿರ್ ನಾಯಕವಾಡಿ ಸೇರಿದಂತೆ ಇನ್ನೂ ಹಲವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರಾಜಶೇಖರ ಹಿರೇಮಠ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಕನ್ನಡಮ ನ್ಯೂಸ್ ನೆಟ್ವರ್ಕ್ನಲ್ಲಿ ಇದೀಗ ಮತ್ತೊಂದು ಪುಟ್ಟ ಬ್ರೇಕ್. व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ಬ್ರೇಕ್ ಬಳಿಕ ಮತ್ತೆ ಸ್ವಾಗತ. ಹಿರೇಕೋಡಿಯ ಜೈನ ಮುನಿ ಹತ್ಯೆ ಪ್ರಕರಣವನ್ನು ಖಂಡನೆ ಮಾಡುವ ಮೂಲಕ ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿ ಹಿಂದುತ್ವವಾದಿ ಮುಖಂಡರು ಪ್ರತಿಭಟನೆಯನ್ನು ಮಾಡಿದರು. ಹೀಗೆ ಪ್ರತಿಭಟನೆ ಮಾಡುವ ಮೂಲಕ ತಹಶೀಲ್ದಾರರೊಂದಿಗೆ ಮಾತನಾಡಿದರು. ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಈ ಪ್ರಕರಣವನ್ನು CBIಗೆ ವಹಿಸಬೇಕು ಅಂತ ಆಗ್ರಹವನ್ನು ಪಡಿಸಿದರು. ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿಯ ಜೈನ ಮುನಿ ಆಚಾರ್ಯ 108 ಕಾಮಕುಮಾರ ನಂದಿ ಮಹಾರಾಜ ಸ್ವಾಮಿಯ ಹತ್ಯೆ ಪ್ರಕರಣವನ್ನು CBI ತನಿಖೆಗೆ ವಹಿಸುವಂತೆ ಆಗ್ರಹಿಸಿ ಹಿಂದುತ್ವವಾದಿ ಮುಖಂಡರಾದ ಪಂಡಿತ್ ಓಗ್ಲೆ, ಸಂಜಯ್ ಕುಬಾಳ್ ನೇತೃತ್ವದಲ್ಲಿ ಖಾನಾಪುರ ತಹಶೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಜ್ಞಾಪಕ ಪತ್ರವನ್ನು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವ ಹಾಗೂ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಕಳುಹಿಸುವಂತೆ ಮನವಿ ಕೊಡಲಾಗಿದೆ. ಇದಕ್ಕೂ ಮುನ್ನ ಲಕ್ಷ್ಮೀ ಮಂದಿರ ಖಾನಾಪುರದಿಂದ ಹಿಂದುತ್ವವಾದಿ ಮುಖಂಡರಾದ
ಪಂಡಿತ್ ಬೋಗ್ಲೆ ಮತ್ತು ಸಂಜಯ್ ಕುಬಾಳ್ ನೇತೃತ್ವದಲ್ಲಿ ಎಲ್ಲ ಹಿಂದೂ ಧರ್ಮೀಯರು, ಹಿಂದೂ ಕಾರ್ಯಕರ್ತರು, ಹಿಂದೂ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಜೈನ ಧರ್ಮೀಯ ಮಹಿಳೆಯರು ಹಾಗೂ ನಾಗರಿಕರು ಪಾದಯಾತ್ರೆಯನ್ನು ಮಾಡಿದರು. ಮೆರವಣಿಗೆ ರಾಜ್ಯ ಶಿವಛತ್ರಪತಿ ಚೌಕ ತಲುಪಿದ ಬಳಿಕ ಕೆಲಕಾಲ ರಸ್ತೆ ತಡೆ ನಡೆಸಿ ಖಾನಾಪುರ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಕೊಡಲಾಯಿತು. ಕಾಡಸಿದ್ದೇಶ್ವರ ಅವರೋಲಿ ಮಠದ ಶ್ರೀ ಚನ್ನಬಸವ ದೇವರು ಸ್ವಾಮಿ, ಮಾಜಿ ಶಾಸಕ ಶ್ರೀ ಅರವಿಂದ ಪಾಟೀಲ್, ಲೈಲಾ ಶುಗರ್ ಎಂಡಿ, ಬಿಜೆಪಿ ಮುಖಂಡ ಶರದ್ ಕೇಶ್ ಕಾಮತ್, ಬಿಜೆಪಿ ಮುಖಂಡರಾದ ಬಾಬುರಾವ್ ದೇಸಾಯಿ ಸೇರಿದಾಗೆ ಇನ್ನೂ ಹಲವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಪಂಡಿತ್ ಓಗ್ಲೆ ಮತ್ತು ಸಂಜಯ್ ಕುಬಾಲ್ ಮಾತನಾಡುತ್ತಾ, ಜೈನ ಮುನಿಗಳನ್ನು ಎಷ್ಟು ನಿರ್ದಯವಾಗಿ ಕೊಲ್ಲಲಾಯಿತು ಎಂದರೆ ಅವರ ತುಂಡುಗಳನ್ನು ಬೋರ್ವೆಲ್ಗಳಿಗೆ ಎಸೆಯಲಾಗಿದೆ. ಇದು ಮಾನವ ಕುಲಕ್ಕೆ ಮಸಿ ಬಳಿಯುವಂಥ ಮತ್ತು ಕಪ್ಪಾಗಿಸುವಂಥ ಘಟನೆ. ಈ ವೇಳೆ ಸಿಬಿಐ ಮೂಲಕ ತನಿಖೆಯನ್ನು ನಡೆಸಿ ತೆರೆಮರೆಯಲ್ಲಿರುವಂಥ ನೈಜ ಮಾಹಿತಿದಾರರನ್ನು ಬಂಧಿಸಬೇಕು ಅಂತ ಆಗ್ರಹಪಡಿಸಿದರು ಮತ್ತು ಸ್ವಾಮಿಯನ್ನು ಅಮಾನುಷವಾಗಿ ರೀತಿಯಲ್ಲಿ ಕೊಂದರಂತೆ ಅದೇ ರೀತಿ ಈ ಆರೋಪಿಗಳಿಗೂ ಕಠಿಣ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದರು. परवाच आपल्या या भारत भूमीमध्ये असलेलं, भारत भूमी म्हटल्यानंतर संतांची भूमी मानली जाते आणि त्या आमच्या थोर संतांचा मगाशीच दादाने सांगितल्यावर त्या स्वामीजींचे चरित्र, त्यांचा जो त्याग आहे की कोट्याधीश असलेली प्रॉपर्टी त्या व्यक्तीनं, त्या स्वामीनं त्याग करून फक्त आपला समाज सुधारला पाहिजे, प्रबोधन केलं पाहिजे म्हणून गेले अनेक वर्ष आपला धर्मप्रसार करत असतेवेळी त्यांच्याच एका व्यक्तीनं, माळी नावाच्या एक माणसानं आणि हुसेन नावाच्या एका माणसानं, या दोघांनी मिळून प्री प्लॅन करून परवा 2 तारीखला स्वामीजी गायब झाले मठातून, हिरेकुडी आश्रममधून, आणि गायब झाल्यावरती 4-5 दिवस मला वाटतंय त्यांच्या मठाच्या ट्रस्टीने सुद्धा पोलीस प्रशासनाला कंप्लेंट दिलं होतं आणि 5-6 दिवसानंतर सुद्धा त्या शोध लावला नव्हता. ज्या वेळेला कटकभावी म्हणून जे गाव आहे आणि कटकभावीच्या आपल्या एका मशीनमध्ये स्वामींची तुकडे करून त्या ठिकाणी शिरलं गेलो होतं. वाईट वाटतंय. आज जर विचार करायला गेलो तर त्या पोलीस इन्व्हेस्टिगेशनमध्ये परवा असं सांगितलं की अजून एक स्वामीजींचा पाय देखील लावला. इतकं क्रूर हत्या म्हणजे जिहादी प्रवृत्तीची हत्या या भारतामध्ये होत आहे. बांधव, याचा आम्ही विरोध करतो, याचं आम्ही खंडन करतो. वास्तविक पाहता कर्नाटकाचे आमचे मुख्यमंत्री सिद्धरामय्या साहेब, गृहमंत्री परमेश्वर साहेब, लॉ मिनिस्टर HK पाटील साहेब, या 3 व्यक्तीने सुद्धा ह्याच्यात इंटरेस्ट घेतला पाहिजे. तर ते सुद्धा या व्यक्तीवर एवढ्या मोठी घटना घडली देशामध्ये, तरी देखील ही व्यक्ती मौन आहे. मग त्या संदर्भामध्ये सर्व हिंदू समाज, कारण की जैन समाजाचा एक मंत्र आहे, अहिंसा परमो धर्म. आज जैन म्हणजे क्षत्रिय समाज, जसा आमचा मराठा समाज क्षत्रिय मानला जातो, तसा तो बी एक जैन समाज भाग आहे. आणि ह्या समाजामध्ये सुद्धा संत स्वामीने सांगितलेलं आहे की आम्ही फक्त शांतीचा मंत्र देत नाही, जर धर्मासाठी वेळ आली तर एक हात मध्ये माला और एक हात में भाला म्हणणारा हा जैन समाज आहे. बांधव, आणि या जैन समाजावरती हा फक्त ते स्वामींवरती थोडंच मंडळ नाही आहे, हा संपूर्ण हिंदू समाजावरती अत्याचार आहे. तसा परवा मागच्या 2-3 वर्षा अगोदर DG वंजारा म्हणून IPS होते, तेलंगणा हैदराबादमध्ये एका मुलीवरती 4-5 मुलांनी रेप करून मारण्यात आलं. त्यावेळेला DG वंजारानं काय केलं, ते फक्त वाढवत होते इन्व्हेस्टिगेशनची, तिथल्या तिथं त्या व्यक्तीनं गोळी घातलं. आम्ही तर म्हणतो फाशी द्यायचं नाही, त्या ठिकाणी त्या हरामखोर दोघांना गोळी घातलं पाहिजे अशी मी मागणी करतो हिंदू संघटनेच्या वतीनं. आणि ह्याच्यामध्ये काय आहे, ह्याच्यामध्ये कोण षडयंत्र केलं पाहिजे, ह्याचा तपास केला पाहिजे अशी संपूर्ण हिंदू संघटनेच्या वतीनं मागणी. ಖಾನಾಪುರ ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಅವರು ಗೈರು ಹಾಜರಾದ ಕಾರಣ ಉಪ ತಹಶೀಲ್ದಾರ್ ಅವರು ಹೇಳಿಕೆಯನ್ನು ಸ್ವೀಕರಿಸಿ ಮುಖ್ಯಮಂತ್ರಿಗಳಿಗೆ ಕೂಡಲೇ ಈ ಬಗ್ಗೆ ಗಮನಕ್ಕೆ ತರಲಾಗುವುದು ಅಂತ ಹೇಳಿದರು. ಈ ವೇಳೆ ಖಾನಾಪುರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ನಾಯ್ಕ್, ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದರು. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಳಗಾವಿಯಲ್ಲಿ ಮತ್ತೊಂದು ಬರ್ಬರ ಹತ್ಯೆ. ಹುಂಚಾನಟ್ಟಿ ಗ್ರಾಮದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕೊಲೆ. ವೀರ್ನವಾಡಿಯ ಅರ್ಬಾಜ್ ಮುಲ್ಲಾ ಗಲಾಟೆಗೆ ಬಲಿ. ಹಿರೇಕೋಡಿಯ ಜೈನ ಮುನಿ ಕೊಲೆ ಕೇಸ್ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಂತ ಒತ್ತಾಯ. ಎಸ್ಡಿಪಿಐ ಪ್ರಧಾನ ಕಾರ್ಯದರ್ಶಿ ಅಫ್ಸರ್ ಕೊಡ್ಲಿಪೇಟೆ ಆಗ್ರಹ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಮತ್ತೊಂದಿಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್.